ABCD ರೈಮ್ಸು ಕಲರ್ಸ್ ಇವೆಲ್ಲವೂ ಫ್ಯೂಚರಲ್ಲೂ ಕಲಿಬಹುದು. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಈ ಒಂದು ಐಟಮನ್ನು ಕ್ವಿಕ್ಕಾಗಿ ಮಾಡ್ಕೊಂಡು ಅದು ಅಳು, ಕೋಪ ಅಥವಾ ಹಠದ ಮೂಲಕ ತೋರಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಪೇರೆಂಟ್ಸ್ ಆಗಿ ನಾವು ಮಗುವಿನ ಎಮೋಷನ್ಸನ್ನು ಗುರುತಿಸೋ ವ್ಯಕ್ತಿತ್ವವನ್ನು ಜೀವನ ಪೂರ್ತಿ ಸುಂದರವಾಗಿರಿಸುತ್ತೆ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ನಿಮ್ಮ ಮನೆಯಲ್ಲಿ 2 ವರ್ಷದ ಮಗು ಇದೆ, ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನಿಮ್ಮ ಮಗು ABCD ಹೇಳಿದ್ರೆ ಅಥವಾ A ಫಾರ್ ಆ್ಯಪಲ್ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ತುಂಬಾ ಖುಷಿ ಪಡ್ತೀರಿ. ಆಹಾ, ಎಂಥ ಸ್ಮಾರ್ಟ್ ಚೈಲ್ಡ್ ಅಂತ ಹೇಳಿ ಎಲ್ಲರೂ ಹೊಗಳ್ತೀರಾ. ಆದರೆ ಒಂದು ಕ್ವೆಶ್ಚನ್, ಮಗುವಿನ ಫ್ಯೂಚರ್ ಡೆವಲಪ್ಮೆಂಟ್ಗೆ ಹಾಗೆಯೇ ಫ್ಯೂಚರ್ ಸಕ್ಸಸ್ಗೆ ಬರೀ ABCD ರೈಮ್ಸ್, ಕಲರ್ಸು, ನಂಬರ್ಸ್ ಹೇಳಿದ್ರೆ ಸಾಕಾ? ನೋ ವೇ. ಯಾಕಂದರೆ ಫ್ಯೂಚರಲ್ಲಿ ನಿಮ್ಮ ಮಗು ಸಕ್ಸಸ್ಫುಲ್ ಆಗೋದು ಬರೀ ABCD ಕಲರ್ಸು, ರೈಮ್ಸಿಂದ ಅಲ್ಲ. ABCD ರೈಮ್ಸು, ಕಲರ್ಸ್ ಇವೆಲ್ಲವೂ ಫ್ಯೂಚರಲ್ಲೂ ಕಲಿಬಹುದು. ಆದರೆ ಚೈಲ್ಡ್ಹುಡ್ಡಲ್ಲಿ ಮಗು ಕಲಿಬೇಕಾಗಿರುವಂಥ ಹ್ಯಾಬಿಟ್ಸ್ ಮತ್ತು ಸ್ಕಿಲ್ಸ್ ಮಿಸ್ ಆದರೆ ಅದನ್ನು ಲೇಟ್ ಬಿಲ್ಡ್ ಮಾಡೋದು ತುಂಬಾ ಡಿಫಿಕಲ್ಟ್. ಚೈಲ್ಡ್ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಮಗುವಿನ ಮೊದಲ 5 ವರ್ಷ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಸ್ಪೀಡಾಗಿ ನಡೀತಾ ಇರತ್ತಂತೆ. ಹಾಗಾಗಿ ಈ ಟೈಮಲ್ಲಿ ಮಗುವಿನ ಕಮ್ಯುನಿಕೇಷನ್, ಎಮೋಷನ್ ಹಾಗೆ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗೋದು ಎಲ್ಲ ಅಕಾಡೆಮಿಕ್ ಲರ್ನಿಂಗಿಂತ ತುಂಬಾ ಇಂಪಾರ್ಟೆಂಟ್. ಹಾಗಾದರೆ 2 ವರ್ಷದ ಮಗುವಿಗೆ ABCD ರೈಮ್ಸ್, ಕಲರ್ಸ್ ಕಲಿಸೋದಕ್ಕಿಂತ ಮುಂಚೆ ಯಾವ ಸ್ಕಿಲ್ಲನ್ನು ಕಲಿಸ್ಬೇಕು? ಎವ್ರಿ ಪೇರೆಂಟ್ಸ್ ಮಸ್ಟ್ ನೋ ದಿಸ್ ಆಲ್ ಇಂಪಾರ್ಟೆಂಟ್ ಸ್ಕಿಲ್ಸ್. ಈ ವಿಡಿಯೋ ನಿಮ್ಮ ಪೇರೆಂಟಿಂಗ್ ಜರ್ನಿಯನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ. ನೀವು ಒಮ್ಮೆ ಫ್ರೀ ಆಗಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ತೊಳೆದಿರೋ ಚಿಕನ್ಗೆ ಸ್ವಲ್ಪ ಅರಿಶಿನ, ಉಪ್ಪು ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಬೇಯಕ್ಕೆ ಬಿಡಿ. ನಂತರ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಈ ಒಂದು ಐಟಮನ್ನು ಕ್ವಿಕ್ಕಾಗಿ ಮಾಡ್ಕೋಬಹುದು. ಚಿಕನು ಒಂದು 50% ಬಾಯ್ಲ್ ಆಗಿದೆ ಅಂತ ಅಂದಮೇಲೆ ಸ್ವಲ್ಪ 1-2-3 ಸ್ಪೂನು ನೀವು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಬಹುದು. ನೆಕ್ಸ್ಟು ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಆನಿಯನ್ನು, ಗ್ರೀನ್ ಚಿಲ್ಲಿ ಮತ್ತು ಟೊಮ್ಯಾಟೊ ಈ 3 ಆ್ಯಡ್ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಅದೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಒಂದು ಪೆಪ್ಪರ್ ಮತ್ತು ಜೀರಿಗೆ ಎರಡನ್ನು ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಲಾಸ್ಟಿಗೆ ನಾನು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 2 ನಿಮಿಷ ಬೇಯಕ್ಕೆ ಬಿಟ್ಟು ಲಿಡ್ ಓಪನ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥ ಟೇಸ್ಟಿ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ರೆಡಿ. ರೆಸಿಪಿ ನೋಡಿದ್ರಲ್ಲ, ಇವಾಗ ನಮ್ಮ ಮೇನ್ ಟಾಪಿಕ್ ಹೋಗೋಣ ಬನ್ನಿ. ಮಗು 2 ವರ್ಷ ಆಗ್ತಿದ್ರೆ ಸಾಕು, ಪೇರೆಂಟ್ಸ್ ABCD ನಂಬರ್ಸು, ರೈಮ್ಸ್ ಅಂತ ಅದ್ರ ಹಿಂದೆನೇ ಓಡ್ತಿರ್ತಾರೆ. ಯಾಕಂದರೆ ಎಲ್ರಿಗೂ ನಮ್ಮ ಮಗು ಸ್ಮಾರ್ಟ್ ಆಗಿರಬೇಕು ಅನ್ನೋ ಆಸೆ. ಅದು ತಪ್ಪಲ್ಲ. ಆದರೆ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಸ್ಮಾರ್ಟ್ ಚೈಲ್ಡ್ ಆಗೋದು ಮುಖ್ಯನಾ ಅಥವಾ ಹ್ಯಾಪಿ, ಕಾನ್ಫಿಡೆಂಟ್ ಆ್ಯಂಡ್ ಎಮೋಷ್ನಲ್ ಸ್ಟ್ರಾಂಗ್ ಚೈಲ್ಡ್ ಆಗೋದು ಮುಖ್ಯನಾ? ಒಬ್ಬ ಮಗು ABCD ಕಲಿಯೋದಕ್ಕೆ ಕೆಲವು ದಿನಗಳು ಸಾಕು. ಆದರೆ ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್ಸ್, ಗುಡ್ ಹ್ಯಾಬಿಟ್ಸ್, ರೆಸ್ಪೆಕ್ಟ್ ಕಲಿಯೋದಕ್ಕೆ ವರ್ಷಗಳೇ ಬೇಕಾಗತ್ತೆ. ಈ ಟೈಮಲ್ಲಿ ನಾವು ಏನು ಕಲಿಸ್ತೀವೋ ಅದು ಮಗುವಿನ ಫ್ಯೂಚರ್ ಪರ್ಸ್ನಾಲಿಟಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ ಆಗಿ ನಾವು ಮನೆಯಲ್ಲಿ ಏನು ಮಾಡಬಹುದು ಅನ್ನೋದನ್ನು ಸಿಂಪಲ್ ಹಾಗೆ ಪ್ರಾಕ್ಟಿಕಲ್ ವೇಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್. ಮಗುಗೆ ABCD ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ತನ್ನ ಅವಶ್ಯಕತೆಗಳನ್ನು ಹೇಳೋದಕ್ಕೆ ಬರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಮಗು ನೀರು ಕುಡಿಬೇಕು ಅಂತ ಅನಿಸಿದ್ರೆ ನನಗೆ ನೀರು ಬೇಕು ಅಂತ ಕೇಳೋದಾಗಿರ್ಬೋದು, ಅಥವಾ ಹಸುವಾಗಿದ್ದರೆ ನನಗೆ ಹಸುವಾಗಿದೆ ಅಂತ ಹೇಳೋದಾಗಿರ್ಬೋದು, ನನಗಿದಿಷ್ಟ ಅಂತ ಹೇಳೋದಾಗಿರ್ಬೋದು. ಹೀಗೆ ತನ್ನ ಒಂದು ನೀಡ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನು ಕಲಿಸಿ. ಹೆಚ್ಚು ಮಗು ಜೊತೆ ಸಾಧ್ಯವಾದಷ್ಟು ಮಾತನಾಡಿ. ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೆಮೊರೈಸೇಷನ್. ಇನ್ನು 2ನೇದಾಗಿ ಐ ಕಾಂಟ್ಯಾಕ್ಟ್. ಇದು ಸಣ್ಣ ವಿಷಯ ಅಂತ ಅನಿಸುತ್ತೆ, ಆದರೆ ತುಂಬಾ ಪವರ್ಫುಲ್ ಸ್ಕಿಲ್. ಮಾತನಾಡುವಾಗ ಮುಖ ನೋಡಿ ಮಾತಾಡೋದು, ರೆಸ್ಪಾನ್ಸ್ ಕೊಡೋದು ಸೋಷಿಯಲ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್. ಮಗು ಜೊತೆ ಆಟ ಆಡುವಾಗ ಅದು ಮನೆಯಲ್ಲೇ ಆಗಿರಲಿ ಅಥವಾ ಹೊರಗಡೆನೇ ಆಗಿರಲಿ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ಸನ್ನು ಹೆಚ್ಚು ಮಾಡ್ಕೊಳ್ಳಿ. ಯಾಕಂದರೆ ಇದು ಮಗುವಲ್ಲಿ ಸೋಷಿಯಲ್ ಡೆವಲಪ್ಮೆಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕಾರಿಯಾದಂಥ ಒಂದು ಸ್ಕಿಲ್.
ಇನ್ನು ಮೂರನೇದಾಗಿ ಶೇರಿಂಗ್ ಹ್ಯಾಬಿಟ್ಸ್. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ತಮ್ಮ ಟಾಯ್ಸ್, ಚಾಕ್ಲೇಟ್ಸ್ ಅಥವಾ ಫೇವ್ರೇಟ್ ಥಿಂಗ್ಸನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಇದು ಕಂಪ್ಲೀಟ್ಲಿ ನಾರ್ಮಲ್. ಯಾಕಂದರೆ ಈ ವಯಸ್ಸಲ್ಲಿ ಇದು ನನ್ನದು ಅನ್ನೋ ಫೀಲಿಂಗ್ಸ್ ಮಕ್ಕಳಲ್ಲಿ ತುಂಬ ಇರುತ್ತೆ. ಆದರೆ ಇದೇ ಸಮಯದಲ್ಲಿ ಶೇರಿಂಗ್ ಅನ್ನುವಂಥ ವ್ಯಾಲ್ಯೂನ ನಿಧಾನವಾಗಿ ಮಕ್ಕಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್, ಮಗು ಬಿಸ್ಕೆಟ್ ತಿಂತಾ ಇದ್ರೆ ಒಂದು ಬಿಸ್ಕೆಟ್ ಅಮ್ಮನಿಗೂ ಕೊಡೋಣವಾ ಅಂತ ಪ್ರೀತಿಯಿಂದ ಹೇಳಬೇಕು. ಯಾವುದೇ ರೀತಿ ಫೋರ್ಸ್ ಮಾಡಬಾರ್ದು. ಶೇರಿಂಗ್ ಈಸ್ ನಾಟ್ ಅಬೌಟ್ ಗಿವಿಂಗ್ ಅವೇ ಥಿಂಗ್ಸ್, ಇಟ್ಸ್ ಅಬೌಟ್ ಕೇರಿಂಗ್ ಫಾರ್ ಅದರ್ಸ್ ಅನ್ನೋದನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಕ್ಕಳು ನಮ್ಮ ಮಾತಿಗಿಂತ ನಮ್ಮ ಆ್ಯಕ್ಷನ್ಸಿಂದ ಹೆಚ್ಚು ಕಲಿತಾರೆ. ಆದ್ದರಿಂದ ಪೇರೆಂಟ್ಸ್ ಆಗಿ ನಾವು ಕೂಡ ಶೇರ್ ಮಾಡೋದನ್ನು ತೋರಿಸ್ಬೇಕು. ನೀವು ಮನೆಯಲ್ಲಿ ಶೇರ್ ಮಾಡ್ತಿರೋದನ್ನು ನೋಡಿದಾಗ ಮಗು ಸಹ ನ್ಯಾಚುರಲ್ ಆಗಿ ಅದನ್ನು ಕಲಿಯುತ್ತೆ. ಶೇರಿಂಗ್ ಹ್ಯಾಬಿಟ್ ಮಕ್ಕಳಲ್ಲಿ ಕೈಂಡ್ನೆಸ್, ಎಂಪತಿ ಮತ್ತು ಫ್ರೆಂಡ್ಶಿಪ್ ಸ್ಕಿಲ್ಸನ್ನು ಬೆಳೆಸುತ್ತೆ. ಇದು ಸ್ಕೂಲ್ ಮಾರ್ಕ್ಸ್ಗಿಂತಲೂ ದೊಡ್ಡ ಲೈಫ್ ಸ್ಕಿಲ್ ಆಗಿದೆ. ಇನ್ನು ನಾಲ್ಕನೇದಾಗಿ ಲಿಸ್ನಿಂಗ್ ಸ್ಕಿಲ್ಸ್. ಇವತ್ತು ಎಷ್ಟೋ ಜನ ಮಕ್ಕಳು ಕೇಳೋದಕ್ಕಿಂತ ಸ್ಕ್ರೀನ್ ನೋಡೋದ್ರಲ್ಲೇ ತಮ್ಮ ಟೈಮನ್ನು ಕಳೀತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಲಿಸ್ನಿಂಗ್ ಸ್ಕಿಲ್ ಮಕ್ಕಳಲ್ಲಿ ಬೆಳೆಸೋದು ತುಂಬಾ ಮುಖ್ಯ. ಫಾರ್ ಎಕ್ಸಾಂಪಲ್, ಸ್ಟೋರಿ ಹೇಳೋದು, ರೈಮ್ಸ್ ಆಡಿಸೋದು, ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಕೊಡೋದು, ಲೈಕ್ ಬಾಲ್ ತೊಗೊಂಡು ಬಾ, ಡೋರ್ ಕ್ಲೋಸ್ ಮಾಡು. ಇದರಿಂದ ಮಕ್ಕಳಲ್ಲಿ ಲಿಸ್ನಿಂಗ್ ಪವರ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಐದನೇದು ಎಮೋಷ್ನಲ್ ಎಕ್ಸ್ಪ್ರೆಷನ್. ಮಗು ಎಷ್ಟೋ ಸಾರಿ ಅಳತ್ತೆ, ಕೋಪ ಮಾಡ್ಕೊಳ್ಳುತ್ತೆ, ಜೋರಾಗಿ ಕೂಗಾಡುತ್ತೆ. ಆಗ ನಾವು ಸಾಮಾನ್ಯವಾಗಿ ಅಳಬೇಡ, ಸುಮ್ಮನೆ ಇರು, ಏನೂ ಆಗಿಲ್ಲ ಅಂತ ಹೇಳಿಬಿಡ್ತೀವಿ. ಆದರೆ 1 ಮಿನಿಟ್ ಯೋಚನೆ ಮಾಡಿ, ಮಗುಗೆ ತನ್ನ ಫೀಲಿಂಗ್ಸನ್ನು ಪದಗಳಲ್ಲಿ ಹೇಳೋದಕ್ಕೆ ಗೊತ್ತಿಲ್ಲ. ಆದ್ದರಿಂದ ತನ್ನ ಎಮೋಷನ್ಸನ್ನು ಅದು ಅಳು, ಕೋಪ ಅಥವಾ ಹಠದ ಮೂಲಕ ತೋರಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಪೇರೆಂಟ್ಸ್ ಆಗಿ ನಾವು ಮಗುವಿನ ಎಮೋಷನ್ಸನ್ನು ಗುರುತಿಸೋದಕ್ಕೆ ಹೆಲ್ಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನಗೆ ಬೇಜಾರಾಗಿದೆಯಾ, ಭಯ ಆಗ್ತಿದೆಯಾ ಅಥವಾ ಕೋಪ ಬಂದಿದೆಯಾ ಅಂತ ಕೇಳಬೇಕು. ಹೀಗೆ ಮಾಡಿದಾಗ ಮಗು ನಿಧಾನವಾಗಿ ತನ್ನ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿತಾ ಹೋಗುತ್ತೆ. ಮಗುಗೆ ಕೋಪ ಬರ್ಬೋದು, ಬೇಜಾರಾಗ್ಬೋದು, ಅದು ಸಹಜ. ಆದರೆ ಆ ಎಮೋಷನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಕಲಿಸ್ಬೇಕು. ಯಾಕಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಫೀಲಿಂಗ್ಸ್ ಅಲ್ಲ, ತನ್ನ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಂಡು ಸರಿಯಾದ ಟೈಮಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದು. ಇವತ್ತು ತನ್ನ ಎಮೋಷನ್ಸನ್ನು ಹೇಳೋದನ್ನು ಕಲಿತಂಥ ಮಗು ನಾಳೆ ಉತ್ತಮ ರಿಲೇಷನ್ಶಿಪ್ ಕಟ್ಕೊಳ್ಳುತ್ತೆ, ಹೆಚ್ಚು ಕಾನ್ಫಿಡೆಂಟ್ ಆಗಿರುತ್ತೆ, ಮುಂದೆ ತನ್ನ ಜೀವನದಲ್ಲಿ ಚಾಲೆಂಜಸ್ಗಳನ್ನು ಧೈರ್ಯವಾಗಿ ಎದುರಿಸುತ್ತೆ. ಇನ್ನು ಆರನೇದಾಗಿ ಕೈಂಡ್ನೆಸ್ ಆ್ಯಂಡ್ ರೆಸ್ಪೆಕ್ಟ್. ಈ ಏಜಲ್ಲಿ ಮಕ್ಕಳಿಗೆ ಪ್ಲೀಸ್, ಥ್ಯಾಂಕ್ ಯು, ಸಾರಿ ಅನ್ನೋ ಸಿಂಪಲ್ ವರ್ಡ್ಸ್ ಬಳಸೋದನ್ನು ಕಲಿಸ್ಬೇಕು. ಮಕ್ಕಳು ನಾವು ಹೇಳೋದಕ್ಕಿಂತ ನಾವು ಮಾಡೋದನ್ನು ಹೆಚ್ಚು ಫಾಲೋ ಮಾಡ್ತಾರೆ. ಆದ್ದರಿಂದ ಮನೆಯಲ್ಲಿ ಎಲ್ಲರೊಟ್ಟಿಗೆ ನಾವು ಗೌರವದಿಂದ ಮಾತಾಡಬೇಕು. ಗುಡ್ ಮಾರ್ಕ್ಸ್ ಲೇಟರ್, ಗುಡ್ ಕ್ಯಾರೆಕ್ಟರ್ ಫಸ್ಟ್. ಏನು ಹೇಳ್ತೀರಾ? ಚಿಕ್ಕ ವಯಸ್ಸಲ್ಲಿ ಕಲಿತಂಥ ಕೈಂಡ್ನೆಸ್ ಆ್ಯಂಡ್ ರೆಸ್ಪೆಕ್ಟ್ ಮಗುವಿನ ವ್ಯಕ್ತಿತ್ವವನ್ನು ಜೀವನ ಪೂರ್ತಿ ಸುಂದರವಾಗಿರಿಸುತ್ತೆ. ನೆನ್ಪಿಟ್ಕೊಳ್ಳಿ. ಪೇರೆಂಟ್ಸ್ಗೆ ನನ್ನ ಕಡೆಯಿಂದ ಒಂದು ಮಾತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ 2 ವರ್ಷದ ಮಗು ABCD ಹೇಳಿದ್ರೆ ವೈರಲ್ ಆಗ್ಬೋದು. ಆದರೆ ಜೀವನದಲ್ಲಿ ಸಕ್ಸಸ್ ಪಡಿಬೇಕು ಅಂದರೆ ABCD ಮಾತ್ರ ಸಾಕಾಗೋದಿಲ್ಲ. ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್, ಕೈಂಡ್ನೆಸ್, ರೆಸ್ಪೆಕ್ಟ್, ಎಮೋಷ್ನಲ್ ಸ್ಟ್ರೆಂತ್ ಇವೆಲ್ಲವೂ ಬೇಕು. ಒಂದು ಮಗು ABCD ಕಲಿಯೋದು ಕೆಲವೇ ದಿನಗಳ ಕೆಲಸ. ಆದರೆ ಒಳ್ಳೆಯ ವ್ಯಕ್ತಿತ್ವ ಬೆಳೆಸೋದು ಹಲವು ವರ್ಷಗಳ ಪ್ರಯಾಣ. ಆದ್ದರಿಂದ ಡೋಂಟ್ ಫೋಕಸ್ ಓನ್ಲಿ ಆನ್ ರೈಸಿಂಗ್ ಎ ಸ್ಮಾರ್ಟ್ ಚೈಲ್ಡ್, ಫೋಕಸ್ ಆನ್ ರೈಸಿಂಗ್ ಎ ಹ್ಯಾಪಿ, ಕಾನ್ಫಿಡೆಂಟ್ ಆ್ಯಂಡ್ ಕೈಂಡ್ ಚೈಲ್ಡ್. ABCD ನಂತರನೂ ಕಲಿಬೋದು, ಆದರೆ ಬಾಲ್ಯದಲ್ಲಿ ಕಳೆದು ಹೋದಂಥ ವ್ಯಾಲ್ಯೂಸನ್ನು ನಂತರ ಕಲಿಸೋದು ತುಂಬಾ ಕಷ್ಟ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆಯೇ ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಶೇರ್ ಮಾಡಿ. ಈ ರೀತಿಯ ಎಜುಕೇಷ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಧನ್ಯವಾದಗಳು.